ಸಮಾಜದಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ. ಆ ಧರ್ಮ ಈ ಧರ್ಮ ಮುಖಂಡರಾದವ್ರು ಎಲ್ಲರೂ ಕೂಡ ಸಂಜೆ ಬಂದು ಒಟ್ಟಿಗೆ ಊಟ ಮಾಡ್ತಾರೆ ಅಷ್ಟೇ. ಉಳಿದವರು ಎಲ್ಲೆಲ್ಲಿಂದ ಮಕ್ಕಳಿಗೆ ಏನು ಗೊತ್ತಿದೆ, ಸಣ್ಣ ಸಣ್ಣ ಹುಡುಗರಿಗೆ ಅವ್ರು ಏನೋ ಒಂದು ಆಗಿದೆ ಅಂತ ಭಾವನೆ ಬರ್ತದೆ, ಏನೊಂದು ಅವರಿಗೊಂದು ಸ್ಪಿರಿಟ್ ಬರ್ತದೆ ಇದರಲ್ಲಿ. ಅದು ಸರಿಯಾ ತಪ್ಪ ಗೊತ್ತಾಗೋದು 30 ವರ್ಷ ನಂತರ, ಅವಾಗ ಬೇರೆಯವ್ರು ಬಂದು ಬಿಡ್ತಾರೆ, ಇವರು ಇರೋದಿಲ್ಲ. ಹೌದು. ಸೊ ಎಲ್ಲವನ್ನೂ ಕೂಡ ಒಂದು ಕ್ಷೇತ್ರ MLA ಬಯಸಬೇಕು. MLA ಮನುಷ್ಯ ಅಲ್ಲ, ಎಲ್ಲರಿಗೆ ಅವ್ನಿಗೆಲ್ಲ ಬಯಸ್ಲಿಕ್ಕೆ ಆಗ್ತದ? ಆಗ ಉತ್ತಮವಾದ ಜನರು ಯಾರಿದ್ದಾರೆ ಅವರ ಜವಾಬ್ದಾರಿ ಕೊಡಿದೆ. ಪ್ರತಿಯೊಂದು ತಾಯಂದಿರ ಜವಾಬ್ದಾರಿ ಇದೆ, ಅವ್ರ ಮಕ್ಕಳನ್ನು ಸರಿಪಡಿಸುವ ಒಂದು ಜವಾಬ್ದಾರಿ ತಂದೆ ತಾಯಂದಿರೋದು. ಗಲಾಟೆಗೆ ಹೋಗಬೇಡಿ, ಸಮಸ್ಯೆ ಹೋಗಬೇಡಿ ಅಂತ ಜೋರು ಹೇಳಿ ಮಾಡಿ ಇರಬೇಕಲ್ಲ. ನಾನು ಹೇಳಿದಾಗೆ ಕೇಳುವುದಿಲ್ಲ ಅಂತ ಕೆಲವು ಹೇಳ್ತಾರೆ ಮನೆಯವರು ಹೇಳಿದ ಮಗ ನಾವು ಹೇಳಿದಾಗ ಕೇಳ್ತಾರೆ ಇವರು. ಪಾಲಕರ ಜವಾಬ್ದಾರಿ ಜಾಸ್ತಿ ಇದೆ ಅಲ್ವಾ? ಮನೆಯವರಿಗೆ ಜವಾಬ್ದಾರಿ ಇದೆ, ಸಾಮಾಜಿಕ ಧಾರ್ಮಿಕ ಮುಖಂಡರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಅದೊಂದು ಉದಾಹರಣೆ ಮಾತ್ರ ಕೊಟ್ಟೆ ಅಂತ. ಎಷ್ಟೋ ಧಾರ್ಮಿಕ ಮುಖಂಡರು ಸಮಸ್ಯೆ ಬಂದಾಗ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಸತ್ಯವನ್ನೇ ನೇರವಾಗಿ ಹೇಳ್ಬೇಕು. ಆವಾಗ ಏನಾಗ್ತದೆ, ಅಲ್ಲಿ ಜನರಿಗೆ ಅರ್ಥ ಆಗ್ತದೆ, ಬೇರೆ ಮುಗ್ಧ ಜನರಿಗೆ ಅರ್ಥ ಆಗ್ತದೆ. ಓ ಅದು ಇವ್ರು ಹೇಳೋದು ಸರಿಯಲ್ಲ, ಇವ್ರು ರಾಜಕೀಯಕ್ಕೆ ಮಾತಾಡ್ತಾರೆ, ನಿಜ ವಿಚಾರವನ್ನು ಇವ್ರು ಹೇಳಿದ್ದಾರೆ ಅಂತ ಹೇಳಿ ಅವ್ರಿಗೆ ಯಾರು ಬೆಂಬಲ ಕೊಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲ ಅಂದ್ರೆ ಇವ್ರು ದಿಕ್ಕು ತಪ್ಪಿ ಹೋಗುವಂಥ ದಿಕ್ಕು ತಪ್ಪಿ ಹೋಗುವಂಥ ಪರಿಸ್ಥಿತಿ ನಿಭಾಯಿಸಬೇಕಾಗ್ತದೆ. ಇನ್ನೊಂದು ವಿಚಾರ ಅಂತಂದರೆ ಭಾಷೆ ವಿಚಾರ. ನಿಮ್ಮ ಭಾಷೆ ವಿಚಾರ ಸದನದ ಒಳಗಡೆಯಲ್ಲೂ ಕೂಡ ಅದು ತಮಾಷೆಯಾಗೂ ಕೂಡ ಮಾತಾಡಿದ್ದಾರೆ, ನಮ್ಗೆ ಅರ್ಥ ಆಗಲ್ಲ ಅಂತಲೂ ಹೇಳಿದ್ದಾರೆ. ಬಟ್ ನೀವು ಅದನ್ನು ತುಂಬ ಲೈಟಾಗಿ ತೊಗೊಂಡು ಹಾಸ್ಯವಾಗಿ ಮುಗಿಸಿದಿರಿ. ಸೊ ಏನನ್ಸುತ್ತೆ ಈ ಸದನದೊಳಗೆ ಈ ರೀತಿಯ ಭಾಷೆ ಬಗ್ಗೆ ಮಾತಾಡುವಾಗ, ಇದ್ರ ಬಗ್ಗೆ ಮಾತಾಡಲ್ಲ? ಅದು ತಮಾಷೆಗೆ ಇದಕ್ಕೆಲ್ಲ ಮಾತಾಡ್ತಾರೆ. ಭಾಷೆ ಇವತ್ತು ನಾನು ಹೇಳುವಂಥದ್ದು ನಂದೇ ಕರೆಕ್ಟಾದ ಕನ್ನಡ, ಅವ್ರದ್ದು ಸರಿ ಇಲ್ಲ ಅಂತ ಹೇಳಿ. ಅವ್ರು ಹೇಳುವಂಥದ್ದು ನಮ್ಮ ಕನ್ನಡ ಕರೆಕ್ಟ್, ಇವ್ರ ಕನ್ನಡ ಸರಿ ಇಲ್ಲ ಅಂತ. ಸರಿ, ಯಾರ ಕನ್ನಡ ಸರಿ ತಪ್ಪು ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟು ಅರ್ಥ ಏನೇ ಪರಸ್ಪರ ಅರ್ಥ ಆಗೋ ಮಾತಲ್ಲಿ ಹೋಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಈಗ ಬೇರೆ ಕಡೆಗೆ ಹೋದ್ರೆ ನಮ್ಗೆ ಅಲ್ಲಿಯ ಭಾಷೆ ಬೇರೆ. ಸೊ ಪ್ರತಿಯೊಂದು 60 ಕಿಲೋಮೀಟರ್ ಕೂಡ ಭಾಷೆ ಬದಲಾವಣೆ ಆಗ್ತಾ ಇರ್ತದೆ. ಅದು 80 ಕಿಲೋಮೀಟರ್ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ನೀವು ಮಂಗಳೂರದ ಒಂದು 80 ಕಿಲೋ ಹೋದರೆ ನಮ್ಮ ಕನ್ನಡ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರ ಕನ್ನಡ ನಮ್ಗೆ ಅರ್ಥ ಆಗೋದಿಲ್ಲ. ಅಲ್ಲಿಂದ ನೀವು ಇನ್ನೊಂದು 80 ಕಿಲೋಮೀಟರ್ ಹೋದರೆ ಹುಬ್ಳಿಯಿಂದ ನೀವು ಸ್ವಲ್ಪ ಬೆಲ್ಗಾಮ್ ಹೋದ್ರೆ ಸ್ವಲ್ಪ ಆ ಕಡೆ ಅವ್ರಿಗೆ ಅರ್ಥ ನಮ್ಗೆ ಅರ್ಥ ಆಗೋದಿಲ್ಲ. ಉತ್ತರ ಕರ್ನಾಟಕ ಬಿಜಾಪುರದ ನೀವು ಗುಲ್ಬರ್ಗ ಹೋದ್ರೆ ಗುಲ್ಬರ್ಗ. ಸೊ ಆ ಭಾಷೆಗಳು ಯಾಕಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಅಲ್ಲೇ ಒಂದು ವಾಸ್ತವ ಮಾಡುವಂಥ ಜನಸಾಮಾನ್ಯ ಯಾವ ರೀತಿಯಾದ ಬೆಳೆಸ್ತಾ ಬಂದಿದ್ರ ಆ ಮಾತಾಡಿಕೊಂಡು ಬಂದು ಒಂದು ಹಂತಕ್ಕೆ ಬಂದು ಒಂದು ಸ್ಪಷ್ಟವಾದ ನಮಗೆ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಕನ್ನಡ ಪುಸ್ತಕವನ್ನು ಅದು ಅಚ್ಚ ಕನ್ನಡವಾಗಿ ಇರುವಂಥದ್ದು.